ನೀ ಕೇಳದ್ರಿಂದ ಹೇಳಿದ್ದೀನಿ. ಆಮೇಲೆ ಡಿಸಿ ಕೋರ್ಟ್ಗಳಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ಗಳಲ್ಲಿ ಮತ್ತೆ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ಮ್ಯಾಕ್ಸಿಮಮ್ 1 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಯಾಕಂದ್ರೆ 2 ವರ್ಷ, 3 ವರ್ಷ, 4 ವರ್ಷ ಹಿಂಗೆಲ್ಲ ಪೆಂಡಿಂಗ್ ಇದಾವೆ. ಯಾಕೆ ಇದ್ದಾವೆ ಅಂತಂದ್ರೆ ಕೆಲವು ಕೋರ್ಟ್ಗಳು ಹೊಟ್ಟೋಗ್ಬಿಟ್ಟಿರ್ತವೆ, ಸ್ಟೇ ತಗೋಬಿಟ್ಟಿರ್ತವೆ, ಹೈಕೋರ್ಟ್ ಹೊಟ್ಟೋಗಿರ್ತವೆ, ಇನ್ಯಾವುದೋ ಕೆಲವು ಸುಪ್ರೀಂ ಕೋರ್ಟ್ ಹೊಟ್ಟೋಗ್ಬಿಟ್ಟಿರ್ತವೆ, ಕೆಲವು ಟ್ರಿಬ್ಯುನಲ್ಗಳಲ್ಲಿ ಇರ್ತವೆ, ಲ್ಯಾಂಡ್ ಟ್ರಿಬ್ಯುನಲ್ಗಳಿರ್ತವೆ. ಇದಕ್ಕೋಸ್ಕರ ನಾನೇನು ಹೇಳಿದೆ, ನೋಡಪ್ಪ, ಮ್ಯಾಕ್ಸಿಮಮ್ ಈ ಥರ ಕೇಸ್ಗಳಿದ್ದರೆ 2 ಇಯರ್ಸ್. ಇಲ್ಲದೆ ಹೋದರೆ ನೀವು ಆದಷ್ಟು ಜಾಗ್ರತೆ ಮುಗಿಸ್ಬೇಕು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು. ಯಾಕಂದ್ರೆ ರೈತರುಗಳಿಗೆ ತೊಂದರೆ ಆಗಬಾರ್ದು, ಅಲ್ಲದು ಸಾಕಾಗಬಾರ್ದು. ಹೆಚ್ಚಾಗಿ ಖಾತಾ ಬದಲಾವಣೆ ಮಾಡ್ತಕ್ಕಂಥದ್ದು, ಪೋಡಿ ಮಾಡಿಕೊಡಿ ಅಂತಕ್ಕಂಥದ್ದು, ಪಕ್ಕದ ಜಮೀನಿನವರು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ದು, ಈ ಥರದವೇ ಜಾಸ್ತಿ ಇರೋದು. ನಾನು ಲಾಯರ್ ಆಗಿದ್ನಲ್ಲ. ಆಮೇಲೆ ರೆವಿನ್ಯೂ ಕೋರ್ಟ್ಗಳಲ್ಲಿ ಟ್ರಯಲ್ ಕೇಸ್ಗಳಲ್ಲ, ಅವು ಸಮರಿ ಟ್ರಯಲ್ಗಳು. ಅದರಿಂದ ಜಾಗ್ರತೆ ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಲ್ದಿ ಡಿಸ್ಪೋಸ್ ಮಾಡಿ ಅಂತೇಳಿ ಹೇಳಿದ್ದೀನಿ. ಆಮೇಲೆ ಈ ಒತ್ತುವರಿ ಆಗ್ಬಿಟ್ಟಿದಾವಲ್ಲ, ಸರ್ಕಾರಿ ಜಮೀನುಗಳು ಒತ್ತುವರಿ ಆಗಿರ್ತಕ್ಕಂಥದ್ದು, ಗೋಮಾಳ ಒತ್ತುವರಿ ಆಗಿರ್ತಕ್ಕಂಥದ್ದು, ಕೆರೆಗಳು ಒತ್ತುವರಿ ಆಗಿರ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಡಿಸಿಗಳು, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು ಕೂಡಲೇ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಹಿಂದೇನೂ ಹೇಳಿದ್ದೆ, ಸೆಪ್ಟೆಂಬರ್ನಲ್ಲೂ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಸ್ಟ್ರಿಕ್ಟ್ ಆಗಿ ಎಲ್ಲ ತೆರವುಗೊಳಿಸ್ಬೇಕು. ಆಮೇಲೆ ತಹಸೀಲ್ದಾರರಿಗೆ, ಆಮೇಲೆ ಡಿಸಿಗಳಿಗೆ, ಇವಕ್ಕೆಲ್ಲ ಪೆನ್ಷನ್ಗಳು ಕೊಡೋದಿದೆಯಲ್ಲ, ಸೆಕ್ಯೂರಿಟಿ ಪೆನ್ಷನ್ಗಳು, ಓಲ್ಡ್ ಏಜ್ ಪೆನ್ಷನ್ಗಳು, ವಿಧವಾ ಪೆನ್ಷನ್ಗಳು, ಈ ಥರದವೆಲ್ಲ, ಇದರಲ್ಲಿ ಸುಮಾರು ಒಂದು 10,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ. ಸುಮಾರು 10,000 ಕೋಟಿ. ಅದರಲ್ಲಿ ಕೇಂದ್ರದಿಂದ ಬರ್ತಕ್ಕಂಥದ್ದು ಬರೀ 500 ಕೋಟಿ ಮಾತ್ರ ಅಲ್ಲ. ಕೇಂದ್ರದಿಂದ ಬರ್ತಕ್ಕಂಥದ್ದು 500 ಕೋಟಿ ಮಾತ್ರ. ಇನ್ನು ಉಳಿದದೆಲ್ಲ ರಾಜ್ಯ ಸರ್ಕಾರ ಕೊಡೋದು. ಒಟ್ಟು 10,000 ಕೋಟಿಗಿಂತ ಹೆಚ್ಚು ನಾವು ವಿವಿಧ ಪೆನ್ಷನ್ಗಳು ಕೊಡ್ತಾ ಇದ್ದೀವಿ. 77 ಲಕ್ಷ ಜನರಿಗೆ ಪೆನ್ಷನ್ ಕೊಡ್ತೀವಿ. ಅದರಲ್ಲಿ 500 ಕೋಟಿ ರೂಪಾಯಿ ಮಾತ್ರ ಕೇಂದ್ರದಿಂದ ಬರ್ತದೆ. ಇನ್ನು ಉಳಿದ ದುಡ್ಡೆಲ್ಲನೂ ರಾಜ್ಯ ಸರ್ಕಾರನೇ ಭರಿಸುತ್ತೆ. ಸೊ ಅದು 33,841 ಪೆನ್ಷನ್ ಅರ್ಜಿಗಳು ಬಾಕಿ ಇದ್ದಾವೆ. ಅವೆಲ್ಲನೂ 3 ತಿಂಗಳಲ್ಲಿ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಆಕ್ಚುಲಿ
45 ದಿನ ಇರೋದು ಅವಕ್ಕೆ ಅರ್ಜಿ ಕೊಟ್ಟ ಮೇಲೆ ಇತ್ಯರ್ಥ ಮಾಡೋದು. ಸಾರಿ, ನಾನು 3 ತಿಂಗಳು ಅಂತ ಹೇಳಿದ್ನಲ್ಲ, 1 ತಿಂಗಳು 30 ದಿನಗಳು, 30 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು. 45 ದಿನ ಅಲ್ಲ, 30 ದಿನಗಳಲ್ಲೇ ಇತ್ಯರ್ಥ ಮಾಡಬೇಕು. ಈಗ ನನಗೆ ಓಲ್ಡ್ ಏಜ್ ಪೆನ್ಷನ್ ಸಿಕ್ಕಿಲ್ಲ ಅಂತ ಅರ್ಜಿ ಕೊಟ್ರೆ ಅದು 30 ದಿನದೊಳಗಡೆ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಪ್ರತಿಯೊಬ್ರು ಕೂಡ ಡಿಸಿಗಳಾಗಿ ಹೋಗ್ತಕ್ಕಂಥವ್ರು ಇರ್ಬೋದು, ಸಿಇಒಗಳಾಗಿ ಹೋಗ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಜಿಲ್ಲೆಯ ಲೆಗಸಿ ತಿಳ್ಕೋಬೇಕು. ಆ ಜಿಲ್ಲೆಯಲ್ಲಿರ್ತಕ್ಕ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ, ಅಲ್ಲಿ ಏನ್ ಸಮಸ್ಯೆಗಳಿದಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಎಕನಾಮಿಕ್ ಸರ್ವೆಗಳಿರ್ತವೆ ಜಿಲ್ಲೆಯಲ್ಲಿ, ಆಮೇಲೆ ಗೆಜೆಟಿಯರ್ಗಳಿರ್ತವೆ, ಹಳೆ ಗೆಜೆಟಿಯರ್ಗಳು, ಅವನ್ನೆಲ್ಲ ಓದ್ಕೊಳ್ರಪ್ಪ ಅಂತ ಹೇಳಿದ್ದೀನಿ. ಅಲ್ಲ, ತಿಳ್ಕೋಬೇಕಲ್ಲ. ಈಗ ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ. ಫ್ರೇಜರ್ ಅಂತಕ್ಕಂಥ ಒಬ್ಬ ಕಲೆಕ್ಟರ್, ಎಂತೇನು ಫ್ರೇಜರ್, ಫ್ರೇಜರ್, ಅವನು ಇಲ್ಲಿ ಹೋಗಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟೊಂದು ಸಾಧನೆ ಮಾಡಕ್ ಆಯ್ತಿರ್ಲಿಲ್ಲ. ಆಮೇಲೆ ಗಾಯಕ್ವಾಡ್, ಬರೋಡ ಗಾಯಕ್ವಾಡ್ ಸಾಧನೆ ಮಾಡಕ್ ಆಯ್ತಿರ್ಲಿಲ್ಲ. ಆಮೇಲೆ ಯಾರು ಅವರು, ಸಾಹು ಮಹಾರಾಜ್, ಅವರೆಲ್ಲ ಅಷ್ಟೊಂದು ಕೆಲಸ ಮಾಡಕ್ ಸಾಧ್ಯನೇ ಆಯ್ತಿಲ್ಲ. ಅಷ್ಟು ಮಟ್ಟಿಗೆ ಅವ್ರು ಅಡ್ವೈಸ್ ಮಾಡ್ತಾ ಇದ್ರು. ಈಗ ಮಿರ್ಜಾ ಇಸ್ಮಾಯಿಲು, ಆಮೇಲೆ ಈಗ ಎಂತಿರೋದು ಮೇಕ್ರಿ, ಅವರೆಲ್ಲ ಹೆಸರುಗಳು ಯಾಕೆ ಇಟ್ಟಿದ್ದೀವಿ ಮತ್ತೆ? ಅದಕ್ಕೆ ಹೇಳಿದ್ದೀನಿ ನಾವು ಮಿನಿಮಮ್ 1 ವರ್ಷ ತಿಳ್ಕೊಳಕ್ಕೆ. ಎಷ್ಟು ದಿನ ಬೇಕು ತಿಳ್ಕೊಳಕ್ಕೆ? ಕೆಲಸ ಮಾಡ್ಬೇಕಲ್ಲ. ಆ ತಿಳ್ಕೊಂಡು ಅವ್ರ ತರ ಈಗ ಮನ್ರೋ ಅಂತ ಒಬ್ಬ ಬಳ್ಳಾರಿನಲ್ಲಿ ಇದ್ರು ಕಲೆಕ್ಟರ್, ಥಾಮಸ್ ಮನ್ರೋ ಅವ್ರಿದ್ರು. ಅನೇಕ ಜನ ಅವ್ರ ಹೆಸರುಗಳನ್ನ ಇಟ್ಕೊಂಡಿದ್ರು, ಮನ್ರಪ್ಪ, ಮನ್ರಮ್ಮ. ಯಾಕಂದ್ರೆ ಈಗ ನಾವು ಬೇಕ್ರಿ ಸರ್ಕಲ್ ಅಂತ ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಯಾರ ಹೆಸರಿನಲ್ಲಿ ಇಟ್ಟಿರೋದು ಅದ? ಬೇಕ್ರಿ. ಸೊ ಅವರೆಲ್ಲ ಒಳ್ಳೆ ಹೆಸರು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರು ಆಯ್ತು. ನಾವು ಅದಕ್ಕೆ ಇವೆಲ್ಲ ತಿಳ್ಕೊಂಡ್ರಪ್ಪ, ಅವರೆಲ್ಲ ನಿಮ್ಗೆ ಇದಾಗ್ಲಿ ಅಂತಿದ್ರು, ಮಾರ್ಗದರ್ಶಕರಾಗ್ಲಿ, ಅವ್ರು ಮಾಡದಂತ ಕೆಲಸ ನಿಮ್ಗೆ ಏನಾಗಿ ಏನಂತ ಹೇಳೋದು, ನಿಮ್ಗೆ ಸ್ಫೂರ್ತಿ ಕೊಡ್ಲಿ ಅವರೆಲ್ಲ ಅವ್ರ ಕೆಲಸಗಳು ಅಂತ ಹೇಳಿದ್ದೀನಿ. ಆಮೇಲೆ ಕುರಿಗಾರರದು ಒಂದು ಸಮ್ಮೇಳನ ಮಾಡಿದೆ ನಾನು. ಈ ಕುರಿಗಾರರು, ಅಲೆಮಾರಿ ಕುರಿಗಾರರು ಇರ್ತಾರಲ್ಲ, ಅಲೆಮಾರಿ ಕುರಿಗಾರರು ಏನ್ ಮಾಡಿದ್ರು, 2021ನೇ ಇಸ್ವಿನಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ನಾನು. ಅನುಗ್ರಹ ಅದೇನಪ್ಪಾ ಅಂತಂದ್ರೆ, ಕುರಿಗಳು ಸತ್ತು ಹೋದ್ರೆ, ಮೇಕೆಗಳು ಸತ್ತು ಹೋದ್ರೆ, ಎತ್ತುಗಳು ಸತ್ತು ಹೋದ್ರೆ, ಎಮ್ಮೆಗಳು ಸತ್ತು ಹೋದ್ರೆ, ಹಸುಗಳು ಸತ್ತು ಹೋದ್ರೆ ಪರಿಹಾರ ಕೊಡಬೇಕು ಅಂತ ರೈತರಿಗೆ. ಅದನ್ನ ಇವರು ಎಂತದ್ದು ಇದು ಕೋವಿಡ್ ಅಂತ ಹೇಳಿ ನಿಲ್ಲಿಸ್ಬಿಟ್ರು. ಸುಮ್ಮನೆ ಕಾರಣ ನಿಲ್ಲಿಸ್ಬಿಟ್ಟಿದ್ರು. ಆಗ ಕೊಡ್ನಿಲ್ಲ, ಸುಮಾರು ಕೊಪ್ಪಳ ಒಂದರಲ್ಲೇ 4100 ಚಿಲ್ಲರೆ ಕುರಿಗಳು ಸತ್ತೋಗ್ಬಿಟ್ರು. ಅವ್ರು ಕೊಡ್ಲೇ ಇಲ್ಲ ಪಾಪ.
ಅದಕ್ಕೆ ನಾನು ಅದನ್ನೆಲ್ಲ ರಿವೈವ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆಲ್ಲ ಅದಕ್ಕೆಲ್ಲ ಪ್ರಸ್ತಾವ ಕಳಿಸ್ಕೊಡ್ರಿ, ನಾವೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಮಾಜರಾಗಬೇಕು. ಆಮೇಲೆ ಈ ಕುರಿಗಾರರಿಗೆ ಹಿಂದೆ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ತಗೊಂಡ 1985ರಲ್ಲಿ 1985ರಲ್ಲಿ ಈ ಅಲೆಮಾರಿ ಕುರಿಗಾರರು ಇದಾರಲ್ಲ, ಒಂದು ಪ್ಲೇಸ್ನಿಂದ ಇನ್ನೊಂದು ಜಾಗಕ್ಕೆ ಕುರಿಗಳು ಹೊಡ್ಕೊಂಡು ಹೋಗ್ತಾರೆ. ಈಗ ಬೆಳಗಾಮಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ, ಬಳ್ಳಾರಿಯವರು ಇನ್ಯಾವುದೋ ಜಾಗಕ್ಕೆ ಹೋಗ್ತಾರೆ, ಬಿಜಾಪುರದವರು ಈ ಕಡೆ ಬರ್ತಾರೆ, ಹೋಗಿ ಬಂದೆ ಅಂತ ಮಾಡ್ತಾರೆ. ಕುರಿನ ಒಂದು ಜಮೀನಲ್ಲಿ ಉಳಿಸೋದು ರಾತ್ರಿ ವೇಳೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಗೊಬ್ಬರ ಸಿಗುತ್ತೆ ಅಂತ. ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ ಅಥವಾ ಮೇವು ಕೊಡ್ತಾರೆ. ನಾನು ಆಗ ಕುರಿ ಮೇಯಿಸ್ತಿದ್ದೆ ಹಿಂದೆ, ಹುಡುಗನಾಗಿದ್ದೆ ನಾನು. ಸಿದ್ದರಾಮಯ್ಯ. ಸೊ ಈ ಕುರಿಗಾರರಿಗೆ ಕಳ್ತನ ಮಾಡ್ಬಿಡ್ತಾರೆ ಪಾಪ ರಾತ್ರಿ ಹೊತ್ತು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕುರಿ ಕಾಯ್ಕೊಂಡಿರ್ತಾರೆ, ನಿದ್ದೆ ಮಾಡಲೇಬೇಕಾಗತ್ತಲ್ಲ. ಅವ್ರ ಕಳ್ಳರುಗಳು ಅಲ್ಲಿ ಬಂದು ಬಿದ್ದು ಕುರಿಗಳನ್ನ ಕದ್ಕೊ ಹೋಗೋದು ಮಾಡೋದು ಇವೆಲ್ಲ ಮಾಡ್ತಾರೆ, ಮೇಕೆಗಳನ್ನ ಕದ್ಕೊ ಹೋಗೋದು ಮಾಡ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಡಿಸಿಗಳಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಇನ್ನೇನು ಕೊಟ್ಟಿತ್ತು, ನಿಲ್ಲಿಸ್ಬಿಟ್ಟಿದ್ರು. ಗನ್ ಲೈಸೆನ್ಸ್ ಕೊಡಬೇಕು ಅಂತ, ಗನ್ಗಳು ತಗೊಳ್ಳಲಿಕ್ಕೆ ಇಟ್ಕೊಳ್ಳಿಕ್ಕೆ ಗನ್ ಲೈಸೆನ್ಸ್ ಅನ್ನ ಕೊಡಬೇಕು. ಆಮೇಲೆ ಅರಣ್ಯದಲ್ಲಿ ಕುರಿಗಳು ಮೇಯಿಸಕ್ಕೆ ಬಿಡಬೇಕು. ಅರಣ್ಯಗಳಲ್ಲಿ ಈಗ ಕುರಿ ಮೇಯಿಸಕ್ ಬಿಡಲ್ಲ. ಕುರಿಗಳು ಗಿಡ ಕಿತ್ಕ ತಿನ್ನಲ್ಲ, ಅವು ಯಾವಾಗಲೂ ಬಕ್ಕಂಡು ಮೇಯೋದು. ಮೇಕೆಗಳು ಮಾತ್ರ ಎಲೆ ಕಿತ್ಕೊಳ್ಳೋದು, ಇವು ಮಾತ್ರ ನೆಲದಲ್ಲಿ. ಅದಕ್ಕೆ ಬಿಡಿ ಅಂತ ಹೇಳಿದ್ದೀನಿ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿರೋದು, ಎಲ್ಲಿ ಕುರಿಗಾರರು ಇರ್ತಾರೆ, ಕುರಿ ಮಂದೆ ಇಟ್ಕೊಂಡಿರ್ತಾರೆ, ಅಲ್ಲೇನೆ ಬಂದು ವ್ಯಾಕ್ಸಿನ್ ಹಾಕ್ಬೇಕು, ಔಷಧಿ ಕೊಡಬೇಕು ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.